ರಾಯರ ಸಾಮಾನ್ಯವಾಗಿ ನಾವು ಕಲಿಯುಗದಲ್ಲಿ ರಾಯರು ರಾಯರು ಅಂತ ಕೊಂಡಾಡ್ತೀವಿ. ಇವರು ಅನೇಕ ಅವತಾರಗಳನ್ನು ಮಾಡಿದ್ದಾರೆ ಹಿಂದಿನ ಯುಗದಲ್ಲಿ. ರಾಯರ ಅವತಾರ ಮಾಡಿದ್ದಾರೆ. ಅದು ಹೆಂಗೆ ಅಂದರೆ ಇವರ ಮೂಲ ರೂಪದ ಕಥೆಯನ್ನು ಹೇಳ್ತಾರೆ. ಇವರ ಮೂಲ ರೂಪದ ಕಥೆ ಏನು ಅಂದರೆ, ಒಂದು ಬಾರಿ ವೈಕುಂಠದಲ್ಲಿ ಪರಮಾತ್ಮನ ಜೊತೆಗೆ ರಮಾದೇವಿ ಮಾತಾಡ್ತಾ ಕೂತಾಗ ಒಂದು ಮಾತು ಹೇಳಿದ್ರಂತ. ಏನು ಹೇಳಿದರು? ಸ್ವಾಮಿ, ನಾನು ಭಾಳ ದಿವಸ ಆಯ್ತು ನಿಮ್ಮ ಮನೆಗೆ ಬಂದು, ಲಗ್ನ ಮಾಡ್ಕೊಂಡು ಬಂದು, ಒಬ್ಬಕ್ಕೆ ಎಲ್ಲ ಕೆಲಸ ಮಾಡಿ 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 ಬ್ಯಾಸರಿಕೆ ಆಗ್ಬಿಟ್ಟದ ನಮ್ಗೆ. ಅದಕ್ಕೆ ನನಗೆ ಯಾರಾದರೂ ಸಹಾಯ ಮಾಡ್ಲಿಕ್ಕೆ ಒಬ್ಬ ಹುಡುಗ ಬೇಕು ಅಂತ ಹೇಳಿ ಕೇಳಿಲ್ಲಂತ ರಮಾದೇವಿ. ಲಕ್ಷ್ಮೀದೇವಿ ಕೇಳ್ತಾ ಇದ್ದಾರೆ, ವಿಷ್ಣು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲೂ ನೋಡುತ್ತೇವೆ, ಮದುವೆಯಾಗ ಒಂದು 20 ವರ್ಷ ಚಲೋ ದುಡಿದು ಬಿಡ್ತಾರೆ, ಹೆಂಡತಿ ಆದಳು ಬಂದವಳು. 20 ವರ್ಷ ಆದ್ಮೇಲೆ ಅವಳು ಕೇಳ್ತಾರೆ, ಏನ್ರಿ 20 ವರ್ಷ ಆಯ್ತು ನಾವು ಒಬ್ಬಳೇ ಮಾಡಿ ಬೇಜಾರಾಗ್ಯದ, ಇಲ್ಲ ನೀವು ಸಹಾಯ ಮಾಡ್ರಿ, ಇಲ್ಲ ಯಾವ್ದಾರು ಹುಡುಗನ ಇಡ್ರಿ ಅಂತ. ಇದು ಲೋಕದಲ್ಲಿ ಇರ್ತಕ್ಕಂಥ ಮಾತು. ಅದಕ್ಕೆ ರಮಾದೇವಿ ಆಗಲಿ ಅಂದರೆ ಲಕ್ಷ್ಮೀದೇವಿ ಆಗಲಿ ಪರಮಾತ್ಮ ಆಗಲಿ ಯಾವ ನಟನೆ ಮಾಡ್ತಾರೆ ಅದು ಜಗತ್ತಿನಲ್ಲಿ ಇರುತ್ತೆ ಅಂತ ಸಾಮಾನ್ಯವಾಗಿ ಹೆಂಗೆ ಹೇಳ್ತಾರೆ. ಹಂಗೆ ಲಕ್ಷ್ಮೀದೇವಿ ಕೇಳಿಲ್ಲ ನಂಗೆ ಪರಮಾತ್ಮನಿಗೆ, ನನಗೆ ಭಾಳ ಬೇಸರಿಕೆ ಅದು ಒಬ್ಬನಿಗೆ, ಏನಾದರೂ ಒಂದು ಹುಡುಗನ್ನ ನಂಗೆ ಸಹಾಯ ಕೇಳ್ರಿ ಅಂತ. ಪರಮಾತ್ಮಂದ ಮೊದಲು ಯಾಕೆ ಕೇಳಲಿಲ್ಲ ಇದು? ನೀನು ಕೇಳಿಲ್ಲ ಅಂತ ಇಷ್ಟು ದಿವಸ ಬಿಟ್ಟೆ ನಾನು, ನೀನು ಅವತ್ತು ಕೇಳಿದರೆ ಅವತ್ತೇ ಸಹಾಯಕ್ಕೆ ನಾನು ಕೊಟ್ಬಿಡ್ತಿದ್ನಲ್ಲ ಅಂತ ಹೇಳಿ ಪರಮಾತ್ಮ ತಕ್ಷಣ ಏನು ಮಾಡ್ತಾ ಇದ್ದಾನೆ ಭಗವಂತ ನಾರಾಯಣ, ತನ್ನ ಬಲಗಿವೆಯನ್ನು ಸ್ಪರ್ಶ ಮಾಡಿಕೊಂಡಂತೆ. ತನ್ನ ಬಲಗಿವೆಯನ್ನು ಸ್ಪರ್ಶ ಮಾಡಿಕೊಂಡಾಗ ಏನಾಯಿತು ಅಂದರೆ, ಆ ಪರಮಾತ್ಮನ ಬಲಗಿವೆಯಿಂದ ಒಂದು ಪುಟ್ಟ ಬಾಲಕ ಜನಿಸಿದ. ಅವ ಹೆಂಗಿದ್ದ, ಅವನಿಗೊಂದು ನಾಮಕರಣ ಮಾಡಬೇಕಲ್ಲ. ಈಗ ಯಾರು ಜನಿಸಿದ ಒಂದು ಹೆಸರು ಬೇಕು. ಆ ಹೆಸರು ಏನು ಇಡಬೇಕು ಅಂದರೆ ಭಗವಂತ ಇಟ್ಟನು, ಶಂಕುಕರ್ಣ ಅಂತ ಹೆಸರಿಟ್ಟ. ಯಾಕೆ ಶಂಕುಕರ್ಣ ಅಂತ ಹೆಸರಿಟ್ಟ? ಅದಕ್ಕೊಂದು ಕಾರಣವನ್ನು ಹೇಳ್ತಾರೆ. ಆ ಬಾಲಕ ಹುಟ್ಟಿದ್ದೆಲ್ಲಿಂದ? ಪರಮಾತ್ಮನ ಕಿವಿಯಿಂದ. ಕರ್ಣ ಅಂದರೆ ಕಿವಿ, ಹೌದಾ? ನಾರಾಯಣನ ಕಿವಿಯಿಂದ ಜನಿಸಿದ. ಅವನ ಬಣ್ಣ ಹೆಂಗಿತ್ತು ಅಂದರೆ ಶಂಕದಂತೆ ಬೆಳ್ಳಗಿದ್ದಂತ, ಫಳ ಫಳ ಹೊಳಿತಿದ್ದ. ಆದ್ದರಿಂದ ಅವನಿಗೆ ಹೆಸರು ಏನು ಬಂತು? ಶಂಕುಕರ್ಣ ಅಂತ ಅವನ ಹೆಸರು ಬಂತು. ಇದು ರಾಯರ ಮೂಲ ಹೆಸರು, ಮೊದಲನೇ ಅವತಾರ. ಭಗವಂತನಿಂದ ಜನಿಸಿ ಶಂಕುಕರ್ಣ ಅಂತ ಹೇಳಿ ಹೆಸರು ಪಡೆದಿತ್ತು. ಸರಿ. ನಾರಾಯಣನ ಮನೆಯಲ್ಲಿದ್ದ ಲಕ್ಷ್ಮೀದೇವಿ ಪರಮಾತ್ಮ ನಾರಾಯಣ ಹೇಳ್ತಾನೆ, ನೋಡಪ್ಪ, ಏನು ಲಕ್ಷ್ಮೀದೇವಿ ಹೇಳ್ತಾಳೆ ಕೆಲಸ ಮಾಡಬೇಕು, ನಿಂದು ಇಷ್ಟೇ ನಿನ್ನ ಕೆಲಸ, ಬೇರೆ ಏನು ಕೆಲಸ ಇಲ್ಲ. ಲಕ್ಷ್ಮಿ ಅಸಿಸ್ಟೆಂಟ್ ಅವಳು ಏನು ಹೇಳ್ತಾಳೆ ಕೆಲಸ ಮಾಡ್ಕೊಂಡು ಇರಬೇಕು. ಆಯಿತು ಅಂದ ಶಂಕುಕರ್ಣ. ಇದ್ದ 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 ಒಂದಿನ ಆಯಿತು, 2 ದಿನ ಆಯಿತು, ತಿಂಗಳಾಯಿತು, 2 ತಿಂಗಳಾಯಿತು, 6 ತಿಂಗಳಾಯಿತು, ವರ್ಷ ಆಗೋಯ್ತು. ಲಕ್ಷ್ಮೀದೇವಿ ಯಾವ ಕೆಲಸನೂ ಹೇಳಿಲ್ಲ, ಬರೇ ಊಟ ಮಾಡಿ ತಿರುಗಾಡೋ ಕೆಲಸ ಆಯ್ತು ಶಂಕುಕರ್ಣ. ಯಾಕಂದ್ರೆ ಈಗ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದ ಸಿದ್ಧಾಂತದಲ್ಲಿ ಅಂದರೆ, ಪರಮಾತ್ಮನ ಸೇವೆಯನ್ನ ರಮಾದೇವಿ ಎಡಬಿಡದೆ ಎಲ್ಲ ರೂಪಗಳಿಂದ ಮಾಡ್ತಾರೆ ಅಂತ ಹೇಳ. ಅದಕ್ಕೆ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪಿನಲ್ಲಿ ನಿಂತು ಚಿತ್ರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತೀಳು. ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳು ಅಂತ ದಾಸರಾಯರು ಕೊಂಡಾಡಿದ್ದಾರೆ. ಯಾಕಂದ್ರೆ ಲಕ್ಷ್ಮೀದೇವಿ ಪರಮಾತ್ಮನ ಸೇವೆಯನ್ನ ಮತ್ತೊಬ್ಬರಿಗೆ ಬಿಟ್ಕೊಡಲ್ಲ, ಅಷ್ಟು ಪರಮಾತ್ಮನ ಸೇವೆಯಲ್ಲಿ ತಾನೇ ಮಾಡಬೇಕು. ಅದಕ್ಕೆ ಲೋಭ ಅಂತ ಕರೀತಾರೆ. ನಮಗೆ ಲೌಕಿಕದಲ್ಲೂ ಲೋಭ ಇರುತ್ತೆ, ಈ ಲೋಭ ಪ್ರಯೋಜನ ಇಲ್ಲ. ನಮಗೆ ಪಾರಮಾರ್ಥಿಕವಾದ ಲೋಭ ಇರಬೇಕು. ಅದನ್ನು ತೋರಿಸಿದವರು ರಮಾದೇವಿ. ಎಲ್ಲವನ್ನು ತಾನೇ ಮಾಡ್ತಾ ಇದ್ವಿ. 1 ವರ್ಷ ಆಯ್ತು, 2 ವರ್ಷ ಆಯ್ತು, 10 ವರ್ಷ ಆಗೋಯ್ತು. ಶಂಕುಕರ್ಣಿಗೆ ಭಾಳ ಬೇಸರಿಗೆ ಬಂದ್ಬಿಡ್ತು. ಅವ ವಿಚಾರ ಮಾಡಿದ, ಪರಮಾತ್ಮ ಕೇಳ್ತಾನೆ, ನೋಡಪ್ಪ ಸ್ವಾಮಿ, ನನಗೆ ನೀ ಸೃಷ್ಟಿ ಮಾಡಿದ್ಯಲ್ಲ, ಸೃಷ್ಟಿ ಮಾಡಿದ ಮೇಲೆ ಏನೋ ಒಂದು ಕೆಲಸ ಮಾಡ್ಕೊಂಡಿರೋ ಅಂತ ಹೇಳಿದಿ. ರಮಾದೇವಿ ಏನೂ ಕೆಲಸನೇ ಹೇಳ್ತಾ ಇಲ್ಲ, ಎಲ್ಲ ಕೆಲಸ ಅವಳೇ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ನನಗೊಂದು ಕೆಲಸ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ, ನೀನು ಸೇವೆ ಮಾಡ್ಲಿಕ್ಕೆ. ಅದಕ್ಕೆ ನಂಗೆ ಭಾಳ ಬೇಸರಿಕೆ ಆಗಿ ಸುಮ್ಮನೆ ಊಟ ಮಾಡ್ಕೊಂಡು ಓಡಾಡೋದ್ರೆ ಯಾರಿಗೆ ಬೇಸರಿಕೆ ಅಲ್ರಿ? ಯಾರನ್ನ ಯಾರಾದರೂ ನಿಮ್ಮ ಮನೆಗೆ ಕರೆದ್ಬಿಟ್ಟು, ಇಲ್ಲ ಗುರುದಾಸರೇ ನೀವು ದಿನ ಊಟ ಮಾಡ್ಕೊಂಡು ಸುಮ್ಮನೆ ಓಡಾಡ್ಕೊಂಡು ಇರಿ ಅಂದ್ರೆ ಯಾರಾದರೂ ಇರ್ತಾರೆ? ಏನೋ ಒಂದು 15 ದಿನ ಊಟ ಮಾಡ್ಬೋದು ರೆಸ್ಟಿಗಾಗಿ. ಆಮೇಲೆ ಅವರಿಗೆ ಅನಿಸುತ್ತಲ್ಲ ಮನಸ್ಸಿಗೆ, ಅಯ್ಯೋ ಸುಮ್ಮನೆ ಊಟ ಮಾಡ್ಕೊಂಡು ಓಡಾಡ್ಕೊಂಡು ಯಾಕಿರ್ಬೇಕ್ರಿ, ತರಕಾರಿ ತೊಗೊಂಬರ್ತೀನಿ ಮಾರ್ಕೆಟ್ಗೆ ಹೋಗಿ ಅಂತಾರೆ. ಇಲ್ಲ, ಮನುಷ್ಯನಿಗೆ ಯಾವುದಾದ್ರೂ ಒಂದು ಕೆಲಸ ಇದ್ದರೆ ಮಾತ್ರ ಅವನು ಭಾಳ ಲವಲವಿಕೆಯಿಂದ ಗೆಲ್ತಾನೆ. ಅವಾಗ ದೇವರಿಗೆ ಕೇಳಿದ, ನಾರಾಯಣ ಹೇಳಿದ, ನೋಡಪ್ಪ, ನಿನಗೆ ಕೆಲಸ ಮಾಡಬೇಕಾ? ನನ್ನ ಆಫೀಸ್ನಲ್ಲಿ ಸಿಗಲ್ಲ. ಅದಕ್ಕೇನು ಮಾಡಬೇಕು ಅಂದರೆ, ನೀನು ನನ್ನ ಮಗನ ಆಫೀಸ್ಗೆ ಹೋಗ್ಬಿಡು, ನನ್ನ ಮಗನ ಆಫೀಸ್ನಲ್ಲಿ ನಿಂಗೆ ಕೆಲಸ ಗ್ಯಾರಂಟಿ ಸಿಗುತ್ತೆ. ವಿಷ್ಣು ಹೇಳ್ತಾನೆ, ನಾನು ಕಳಿಸ್ತೀನಿ ನಿಂಗೆ, ನಾನು ಹೇಳ್ತೀನಿ. ಸರಿ, ಆದರೆ ವಿಷ್ಣುವಿನ ಮಗ ಯಾರು ಅಂದರೆ ಚತುರ್ಮುಖ ಬ್ರಹ್ಮದೇವರು. ವಿಷ್ಣುವಿನ ಮಗ ಬ್ರಹ್ಮದೇವರು. ಅದಕ್ಕೆ ಆ ಬ್ರಹ್ಮಗೆ ಏನು ಮಾಡ್ತಾನೆ ಪರಮಾತ್ಮ, ಒಂದು ಚೀಟಿ ಬರೆದು ಕೊಟ್ಟು ಕಳಿಸ್ಬಿಡ್ತಾನೆ. ಈ ಲೆಟರ್ ತೊಗೊಂಡು ಹೋಗಿ ಬ್ರಹ್ಮಕ್ಕೆ ಕೊಟ್ಬಿಡು, ರೆಕಮೆಂಡೇಶನ್ ಲೆಟರ್ ಕೊಟ್ಟು. ಸೀದಾ ಶಂಕುಕರ್ಣ ಬಂದು ಸತ್ಯಲೋಕಕ್ಕೆ ಬಂದ, ಬ್ರಹ್ಮದೇವರ ಮನೆಗೆ ಹೋದ.
ಯಾರಪ್ಪ ನಮಸ್ಕಾರ ಮಾಡಿದೆ. ಯಾರಪ್ಪ ನೀನು ಅಂತ ಕೇಳಿದರು ಬ್ರಹ್ಮದೇವರು. ಇಲ್ಲ, ನಾನು ನಾರಾಯಣನ ಮನೆಯಿಂದ ಬಂದಿದ್ದೇನೆ, ನಿಮಗೊಂದು ಚೀಟಿ ಕೊಟ್ಟಾರ, ಓದ್ರಿ ಅಂತ. ಚೀಟಿ ತೆಗೆದು ನೋಡಿದರು ಬ್ರಹ್ಮದೇವರು. ಆ ಚೀಟಿ ಒಳಗೆ ಏನಿತ್ತು ಅಂದರೆ, ಇವನಿಗೆ ನಿನ್ನ ಹತ್ರ ಕೆಲಸಕ್ಕೆ ಸೇರಿಸ್ಕೋ, ನನ್ನ ಲೋಕದಲ್ಲಿ ಇವನಿಗೆ ಕೆಲಸ ಸಿಗ್ತಾ ಇಲ್ಲ, ನೀನೇ ಸೇರಿಸ್ಕೊ. ಅವಾಗ ಬ್ರಹ್ಮದೇವರು ಆಯಿತು ಅಂತ ಕೆಲಸಕ್ಕೆ ನೇಮನ ಮಾಡಿಕೊಂಡ್ರು. ಯಾವ ಕೆಲಸ ಕೊಟ್ಟರು? ಪ್ರತಿನಿತ್ಯದಲ್ಲಿ ಬ್ರಹ್ಮದೇವರು ದೇವರ ಪೂಜೆಯನ್ನು ಮಾಡ್ತಾಯಿತ್ತು. ದೇವರ ಪೂಜೆಯನ್ನು ಮಾಡುವಾಗ ಅನೇಕ ಪದಾರ್ಥಗಳು ಬೇಕಾಗ್ತವೆ ನಮಗೆ. ಹೂ ಬೇಕು, ತುಳಸಿ ಬೇಕು, ಹೌದಾ, ಮಂಗಳಾರತಿ ಬತ್ತಿ ಬೇಕು, ನೈವೇದ್ಯಕ್ಕೆ ಹಣ್ಣುಗಳು ಬೇಕು, ಹಾಲು ಬೇಕು, ಮೊಸರು ಬೇಕು, ನಾನಾ ಥರದ ದ್ರವ್ಯಗಳು ಬೇಕು. ಈ ಎಲ್ಲ ದ್ರವ್ಯಗಳನ್ನು ಅಣಿ ಮಾಡಬೇಕಲ್ಲ. 2 ಕೆಲಸ ಮಾಡ್ತಾ ಬ್ರಹ್ಮದೇವರು ಕೊಟ್ರಂತ ಶಂಕುಕರ್ಣಕ್ಕೆ. ಯಾವ 2 ಕೆಲಸ ಕೊಟ್ಟರು ಅಂದರೆ, ಹೂ ತುಳಸಿ ತೊಗೊಂಡು ಬಂದು ನಿಂದಿರಬೇಕು ದೇವ್ರ ಪೂಜಾ ನಡೆಯುವ ಸಮಯದಲ್ಲಿ. ಬ್ರಹ್ಮದೇವರು ಪೂಜೆ ಮಾಡುವಾಗ ಹೂ ತುಳಸಿ ತೊಗೊಂಡು ಬಂದು ತಟ್ಟೆಯಲ್ಲಿ ಹಾಕೊಂಡು ನಿಂತಿರಬೇಕು, ಇಷ್ಟೇ ಅಂತ ಹೇಳಿದ್ರು. ಆಯಿತು ಅಂದ ಶಂಕುಕರ್ಣ. ಅವಶ್ಯ ಆಗಲಿ ಅಂದ. ಬಹಳ ಸಂತೋಷ ಆಯ್ತು. ಇಷ್ಟು ದಿವಸ ಕೆಲಸನೇ ಇರಲಿಲ್ಲ, ಕೆಲಸ ಸಿಗ್ತಲ್ರಿ, ಅಷ್ಟಾದ್ರೂ ಸಮಾಧಾನ ಆಯ್ತಲ್ಲ. ಈಗ ಅದು ಕೆಲಸ ಸಣ್ಣದೋ ದೊಡ್ಡದೋ ಆಮೇಲೆ ವಿಚಾರ ಮಾಡೋಣ, ಮೊದಲಂತೂ ಕೆಲಸ ಸಿಕ್ತಲ್ಲ ಅಂಥೇಳಿ ಸಂತೋಷಪಟ್ಟು. ಪ್ರತಿನಿತ್ಯದಲ್ಲೂ ಬ್ರಹ್ಮದೇವರು ಹೆಂಗೆ ಪೂಜೆ ಮಾಡ್ತಿದ್ರು ಅಂದರೆ, ನಮ್ಮ ಹಾಗೆ ಎಲ್ಲ ದೇವರ ಪ್ರತಿಮೆಗಳಿಟ್ಟು ಪೂಜೆ ಮಾಡ್ತಿರ್ಲಿಲ್ಲ ಅಂತವ್ರು. ಅವ್ರೇನು ಮಾಡ್ತಿದ್ರು, ತಮ್ಮ ದೇವರ ಮನೆ ಅಂತ ಒಂದಿತ್ತು, ದೇವರ ಮನೆಯಲ್ಲಿ ದೇವರ ಪೀಠ ಅಂತ ಒಂದಿತ್ತು. ತಾವು ಸ್ನಾನ ಮಾಡಿ ಅಲ್ಲಿ ಹೋಗಿ ಕೂತ್ಕೊಂಡ ತಕ್ಷಣವೇ ಯಾವ ಭಗವಂತನ ರೂಪವನ್ನು ಸ್ಮರಣೆ ಮಾಡ್ತಾರಲ್ಲ, ಅಲ್ಲಿ ಬರ್ತಿತ್ತು ಆ ಭಗವಂತ ಆ ರೂಪದಿಂದ ಬಂದು ಅಲ್ಲಿ ನಿಂತು ಬಿಡ್ತಿದ್ದ ಸಾಕ್ಷಾತ್ ಆಗಿ. ಅದ್ಭುತ ಅಲ್ವಾ? ಇದು ಬ್ರಹ್ಮದೇವರ ಯೋಗ್ಯತೆ. ಬ್ರಹ್ಮದೇವರು ಆ ಭಗವಂತನನ್ನ ಸಾಕ್ಷಾತ್ ಆಗಿ ನೋಡೇ ಪೂಜೆ ಮಾಡ್ತಾ ಇತ್ತು. ಅಂದ್ರೆ ವಿಷ್ಣುವಿನ ಯಾವ ರೂಪವನ್ನು ಅವರು ಚಿಂತನೆ ಮಾಡ್ತಿದ್ರು, ಆ ಚಿಂತನೆಯ ಸ್ವರೂಪ ಅಲ್ಲಿ ಕಾಣಿಸ್ತಿತ್ತು. ಆ ರೂಪದಿಂದಲೇ ದೇವರ ಮನೆಯಲ್ಲಿ ಆ ಪೀಠದಲ್ಲಿ ರಾಮ ಅಂದ್ರೆ ರಾಮ, ಕೃಷ್ಣ ಅಂದ್ರೆ ಕೃಷ್ಣ, ನರಸಿಂಹ ಅಂದ್ರೆ ನರಸಿಂಹ, ವಿಠಲ ಅಂದ್ರೆ ವಿಠಲ. ಎಷ್ಟು ಭಗವದ್ ರೂಪಗಳಿವೆ, ಅನೇಕವಾದ ಭಗವದ್ ರೂಪಗಳು. ಅದನ್ನೆಲ್ಲ ಬಲ್ಲವರು ಬ್ರಹ್ಮದೇವರೇ. ನಮಗೆ ಕೆಲವು ಮಾತ್ರ ರೂಪಗಳ ಹೆಸರು ಪರಿಚಯ, ಬೇರೆ ರೂಪಗಳ ಹೆಸರು ನಮಗೆ ಪರಿಚಯ ಇಲ್ಲ. ಬ್ರಹ್ಮದೇವರು ಯಾವ ರೂಪವನ್ನು ಸ್ಮರಣೆ ಮಾಡ್ತಾರೆ ಆ ರೂಪದಿಂದ ಬಂದು ನಿಲ್ತಾ ಇದ್ದ ಭಗವಂತ. ಪ್ರತಿನಿತ್ಯದಲ್ಲೂ ಅರ್ಚನೆ ಮಾಡಬೇಕು ದೇವರಿಗೆ. ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಮಹಿಮೆಗಳನ್ನು ಕೊಂಡಾಡ್ತಾ ಅರ್ಚನೆ ಮಾಡ್ತಾ ಇದ್ರು. ಅರ್ಚನೆ ಮಾಡುವಾಗ ಏನು ಮಾಡ್ತಾ ಇದ್ರು, ಹೂ ತಟ್ಟೆ ಕಡೆ ನೋಡ್ತಾ ಇರಲಿಲ್ಲ ಅವರು, ಪರಮಾತ್ಮನ ಕಡೆ ನೋಡಿ ಹೂಗಳನ್ನು ಹಿಂಗೆ ತಗೊಂಡು ಅರ್ಚನೆ ಮಾಡ್ತಾ ಇತ್ತು. ಗಮನ ಎಲ್ಲಿರ್ತಿದ್ರು ಬ್ರಹ್ಮದೇವರದು ಅಂದರೆ ಪರಮಾತ್ಮ ಕಡೆ ಇರ್ತಿತ್ತು. ದೇವರ ಕಡೆನೇ ಹಿಂಗೆ ನೋಡ್ತಾ ಇಲ್ಲ, ತಟ್ಟೆಯಲ್ಲಿ ಹೂ ತಗೊಂಡು ಹಿಂಗೆ ಅರ್ಚನೆ ಮಾಡ್ತಾ ಇತ್ತು. ಹಿಂಗೆ ಕೆಲವು ವರ್ಷಗಳ ಕಾಲ ನಡೀತು. ಒಂದು ದಿವಸ ಬ್ರಹ್ಮದೇವರು ಏನು ಮಾಡಿದರು, ಸೀತಾರಾಮರ ರೂಪದ ಚಿಂತನೆ ಮಾಡಿದರು. ರಾಮದೇವರು ಸೀತಾದೇವಿ, ಸೀತಾ ಸಮೇತವಾಗಿರ್ತಕ್ಕಂತಹ ರಾಮದೇವರನ್ನ ಬ್ರಹ್ಮದೇವರು ಚಿಂತನೆ ಮಾಡಿದ ತಕ್ಷಣವೇ ಸೀತಾ ಸಮೇತನಾಗಿ ಭಗವಂತ ಬಂದು ಆ ಪೀಠದ ಮೇಲೆ ನಿಂತ್ಕೊಂಡ. ವಿಶೇಷವಾಗಿ ಭಗವಂತನ ಪೂಜೆ ಮಾಡ್ತಾ ಇದ್ದಾರೆ, ಅರ್ಚನೆ. ಅವರು ಸೀತಾರಾಮರ ಪೂಜೆ ಮಾಡುವಾಗ ಶಂಕುಕರ್ಣ ದಿನಾ ಭಗವಂತನ ರೂಪಗಳನ್ನು ನೋಡ್ತಾ ಇದ್ದ, ಪಕ್ಕಕ್ಕೆ ಅಸಿಸ್ಟೆಂಟ್ ಅಲ್ಲ, ನೋಡ್ತಾ ಇದ್ದ. ಇವತ್ತವನ ಮನಸ್ಸಲ್ಲಿ ಒಂದು ಭಾವನೆ ಬಂತು. ಏನು ಭಾವನೆ ಬಂತು? ಶಂಕುಕರ್ಣ ಏನು ಭಾವನೆ ಬಂತು? ಇಂಥ ಸೀತಾರಾಮರ ಪೂಜೆಯನ್ನು ನಾನು ಒಂದ್ಸರಿ ಮಾಡಬೇಕು ಅಂತ ಅಪೇಕ್ಷೆ ಆಯಿತು. ಮನಸ್ಸಲ್ಲಿ ಭಾವನೆ ಬಂತು. ಆ ಭಾವನೆ ಬಂದು ಮನಸ್ಸು ಆ ಕಡೆ ಹೋಗಿದ್ದರಿಂದ ಏನಾಯ್ತು ರೀ, ಈ ತಟ್ಟೆಗಳ ಹೂ ತುಳಸಿ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಅವ ನೋಡೇ ಇಲ್ಲ ಪಾಪ, ಆ ಕಡೆ ಗಮನ ಇದೆ ಶಂಕುಕರ್ಣ ಮನಸ್ಸೆಲ್ಲ ಅಲ್ಲೇ ಆ ಕಡೆನೇ ಇದೆ. ನಾನು ಪೂಜೆ ಮಾಡಬೇಕು ಒಂದ್ಸರಿ ಇಂಥ ರಾಮದೇವರ ಸೀತಾದೇವ ಪೂಜೆ ಮಾಡಬೇಕು ಅಂತ ಅಪೇಕ್ಷೆ, ಮನಸ್ಸೆಲ್ಲ ಅಲ್ಲೇ ಇದೆ. ತಟ್ಟೆಯಲ್ಲಿ ಹೂ ತುಳಸಿ ಖಾಲಿ ಆಗಿದ್ದು ನೋಡಿಲ್ಲ ಅವನು, ಈ ಕಡೆ ಗಮನ ಇಲ್ಲ. ಬ್ರಹ್ಮದೇವರು ಹಿಂಗೆ ಮಾಡಿದಾಗ ತಟ್ಟೆ ಖಾಲಿ ಆಗಿತ್ತು. ಹಿಂಗೆ ತಿರುಗಿ ನೋಡಿ ಬ್ರಹ್ಮದೇವರು ಅವನಿಗೆ ಶಾಪ ಕೊಡ್ತಾರೆ, ಶಂಕುಕರ್ಣನಿಗೆ. ಸಿಟ್ಟು ಬಂದು ಶಾಪ. ಏನು ಶಾಪ ಕೊಟ್ಟರು ಅಂದರೆ, ಏನು ನೀನು ಅಸುರನಂತೆ ಭಾವನೆ ಮಾಡ್ತಾ ಇದೆಯಲ್ಲ, ಅಸುರ ಕುಲದಲ್ಲಿ ಹುಟ್ಟು ಅಂತ. ನಮಗೆ ಯಾವ ಯೋಗ್ಯತೆ ಇಲ್ಲವೋ ಅದನ್ನು ನಾವು ಪಡಿಬೇಕು ಅಂದರೆ ಅದು ಶಾಸ್ತ್ರ ವಿರುದ್ಧ. ಅಸುರ ಕುಲದಲ್ಲಿ ಜನಿಸು ಅಂತ ಶಾಪ ಕೊಟ್ಟು, ರಾಕ್ಷಸ ಕುಲದಲ್ಲಿ ಹುಟ್ಟು. ಅಸುರು ಅಂದರೆ ರಾಕ್ಷಸರು ಕುಲದಲ್ಲಿ ಹುಟ್ಟರು ಅಂತ ಶಾಪ ಕೊಟ್ಬಿಟ್ರು. ಯಾವಾಗ ಶಾಪ ಬಂತೋ ಶಂಕುಕರ್ಣ ಮೈ ಮೇಲೆ ಎಚ್ಚರ ಬಂದ್ಬಿಡ್ತು. ಅಯ್ಯೋ ನಾ ಇಂಥ ಕೆಲಸ ಮಾಡಿಬಿಟ್ನಲ್ಲಪ್ಪ. ಆ ಕಡೆ ಮನಸ್ಸು, ಹೂ ತರ್ತಿದ್ದೆ, ಹೂ ಖಾಲಿಯಾಗಿದ್ದು ನೋಡ್ಕೊಂಡಿಲ್ಲ, ಇದು ನನ್ನ ತಪ್ಪಲ್ವಾ? ಶಾಪ ಬಂತು, ಪರವಾಗಿಲ್ಲ. ಬ್ರಹ್ಮದೇವರಿಗೆ ಕೇಳ್ತಾನೆ, ಸ್ವಾಮಿ
ತಾವು ಅಸುರ ಕುಲದಲ್ಲಿ ಜನಿಸುವಂತೆ ಶಾಪ ಕೊಟ್ಟರಲ್ಲ, ನನ್ನ ಗತಿ ಏನು ಅಂತ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ ಅವನಿಗೆ, ನೋಡಪ್ಪ ನಾನು ಹೇಳಿದ್ದೇನು ಗೊತ್ತಾ, ಅಸುರ ಕುಲದಲ್ಲಿ ಜನಿಸು ಅಂತ ಹೇಳಿದ್ದೆ ವಿನಃ ಅಸುರನಾಗು ಅಂತ ಹೇಳಿಲ್ಲಲ್ಲ. ಆ ಶಬ್ದಗಳಲ್ಲೂ ಕೂಡ ವಿಶೇಷವಾದ ಮರ್ಮ ಇರುತ್ತೆ. ಶಾಪದಲ್ಲೂ ವರ ಇರುತ್ತೆ. ಆ ಬ್ರಹ್ಮದೇವರು ಕೊಟ್ಟ ಶಾಪವೇ ನಮಗೆ ಭೂಲೋಕಕ್ಕೆ ಇವತ್ತು ಎಲ್ಲ ಭಕ್ತರಿಗೆ ವರ ಆಯ್ತದು. ಅದಕ್ಕೆ ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ಶಾಪವೋ ವರವೋ ಅಂತ. ಅನೇಕ ಕಡೆ ಶಾಪ ಬಂದಿದ್ದ ಇದ ಮಹಾಭಾರತದಲ್ಲಿ. ಅದೆಲ್ಲ ಅವರಿಗೆ ಶಾಪ ಅಂತ ನಾವು ತಿಳ್ಕೊಂಡ್ರೆ ನಮ್ಮ ಭಕ್ತರಿಗೆಲ್ಲ ಅದು ವರವಾಗಿ ಪರಿಣಮಿಸಿದೆ. ಹಂಗೆ ಇಲ್ಲಿ ಶಂಕುಕರ್ಣಿಗೆ ಬಂದಂಥ ಶಾಪ ನಮ್ಮಂಥ ಭಕ್ತರಿಗೆ ಕಲಿಯುಗದಲ್ಲಿ ಏನಾಯ್ತದು, ವರ ಆಯಿತು. ಅದಕ್ಕೆ ಹೇಳ್ತಾರೆ, ನೀ ಅಸುರ ಕಾಲದಲ್ಲಿ ಹುಟ್ಟು ಅಂತ ಹೇಳಿದ್ದೇನೆ ವಿನ ಅಸುರನಾಗು ಅಂತ ಹೇಳಿಲ್ಲಲ್ಲ ಅಂತ. ಹಾಗಾದ್ರೆ ಇದೇನು ಅರ್ಥ ರೀ ಅಂತ ಪ್ರಶ್ನೆ. ಮತ್ತೆ ಅನೇಕ ಜನ ರಾಯರೇ ಅಸುರ ಕುಲದಲ್ಲಿ ಹುಟ್ಟಿದ್ರೆ ಅನ್ಕೊಂಡ್ಬಿಡ್ತಾರೆ. ಇನ್ನು ಅನೇಕ ರಾಯರು ಅಸುರರಲ್ಲ, ಅಸುರ ಕುಲದಲ್ಲಿ ಬಂದವರಷ್ಟೇ. ಅದರ ಅರ್ಥ ಹೇಳಿದ್ದಾರೆ. ಅಸು ಅಂದರೆ ವಾಯುದೇವರು, ಅಸುವನ ಶಬ್ದಕ್ಕೆ ಏನಕ್ಕರ್ಥ ವಾಯುದೇವರು. ರಾ ಅಂದರೆ ರಮಣ ಮಾಡುವುದು ಅಂತ. ರಮಣ ಮಾಡುವುದೆಂದರು ಯಾರು ವಾಯುದೇವರ ಮತದಲ್ಲಿ ರಮಣ ಮಾಡ್ತಾರೋ, ಸ್ಮರಣೆ ಮಾಡ್ತಾರೋ, ವಾಯುದೇವರ ಸ್ಮರಣೆ ಮಾಡ್ತಾರೋ, ಅವರಲ್ಲಿ ಭಕ್ತಿ ಮಾಡ್ತಾರೋ, ಅವರು ಪೂಜಾದಿಗಳನ್ನು ಮಾಡ್ತಾರೋ, ಅವರು ಹೇಳಿದ ಮಾತಿನಲ್ಲಿ ವಿಶ್ವಾಸ ಮಾಡ್ತಾರೋ ಅವರಿಗೇನಂತ ಕರೀತಾರೆ ರಾ ಅಂತ. ಅದಕ್ಕೆ ಅಸೂರ ಅಂದರೆ ಏನರ್ಥ, ಹನುಮಂತ ದೇವರನ್ನು ವಾಯುದೇವರನ್ನು ಪೂಜೆ ಮಾಡೋದು, ಅವರ ಮಾತುಗಳನ್ನು ಕೇಳುವುದು, ಅವರಲ್ಲಿ ಭಕ್ತಿಯನ್ನು ಮಾಡುವುದು, ಅವರ ಮಾತಿನಲ್ಲಿ ವಿಶ್ವಾಸ ಇಡೋದು. ಇದಕ್ಕೆ ಒಟ್ಟು ಹೆಸರು ಏನು ಅಂದರೆ ಅಸುರ ಅಂತ. ವಾಯುದೇವರಲ್ಲಿ ರಮಣ ಮಾಡುವವರು ಯಾರೋ ಅವರು ಅಸುರರು. ಹಾಗಾದರೆ ಇವತ್ತೆಲ್ಲ ಜನರು ಹನುಮಂತ ದೇವರ ಪೂಜೆಯನ್ನು ಮಾಡ್ತಾರೆ, ಹನುಮಂತ ದೇವರ ಸ್ಮರಣೆಯನ್ನು ಮಾಡ್ತಾರೆ. ನಾವೆಲ್ಲ ಒಂಥರ ಅಸುರರೇ ಇಲ್ಲ ನೋಡ್ರಿ. ಇವತ್ತು ಜಗತ್ತಿನಲ್ಲಿ ಅಂದರೆ ದ್ವಂದ್ವಾರ್ಥಗಳಿದೆ ಅಂತ ಇದೆ. ಆಚರಣೆಯ ಮೇಲೆ ದ್ವಂದ್ವಾರ್ಥ. ಹೌದು. ಯಾಕಂದರೆ ಇವತ್ತು ಜಗತ್ತಿನಲ್ಲಿ ಎಲ್ಲ ಜನಾಂಗದವರು ಪೂಜೆ ಮಾಡೋದು ಇಬ್ಬರನ್ನ, ಒಂದು ಹನುಮಂತ ದೇವರನ್ನ, ಅದು ಬಿಟ್ಟರೆ ರಾಯರನ್ನ. ಅಬ್ಸಲ್ಯೂಟ್ಲಿ ಸತ್ಯ. ಹೌದಿಲ್ಲ? ನಿಜ ನಿಜ. ನಾವು ಯಾವುದೇ ಭೇದ ಭಾವ ಇಲ್ಲದೆ, ವರ್ಣದ ಜಾತಿಯ ಭೇದ ಭಾವ ಇಲ್ಲದೆ ಎಲ್ಲ ಜನರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದು ಇಬ್ಬರು ದೇವರನ್ನ, ಹನುಮಂತ ದೇವರನ್ನ, ಒಂದು ಹನುಮನ್ ದೇವರನ್ನ. ಯಾಕಂದ್ರೆ ಸಾರ್ವಜನಿಕರು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತಾರೆ. ಹೌದು. ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾರೆ. ಪ್ರತಿ ಶನಿವಾರ ಎಲ್ಲರೂ ಗುರುವಾರ ಜಾತ್ಯತೀತವಾಗಿ. ಸತ್ಯ. ಇಬ್ರು ಸೆಕ್ಯುಲರ್ ದೇವತೆಗಳಂದ್ರೆ ಇವರಿಬ್ಬರೇ. ಸೆಕ್ಯುಲರ್ ದೇವತೆಗಳು ಅಂದ್ರೆ ಎಲ್ಲರಿಗೂ ಬೇಕಾದ್ರೆ ಎಲ್ಲರಿಗೂ ಸೇವೆ ಮಾಡಿದವರಿಗೆಲ್ಲ ಅನುಗ್ರಹ ಮಾಡ್ತಕ್ಕಂಥವ್ರು. ಹೌದಾ? ಬಹಳ ಬೇಗ ಒಲಿತಾರೆ, ಅನುಗ್ರಹನೂ ಮಾಡ್ತಾರೆ. ಅಷ್ಟೇ. ಒಲಿಯೋದು ಅಷ್ಟೇ ಅಲ್ಲ, ಅನುಗ್ರಹನೂ ಮಾಡ್ತಾರೆ. ಒಲಿಯೋದು ಒಂಥರ ಆದರೆ ಅನುಗ್ರಹ ಮಾಡ್ಬೇಕಲ್ರಿ. ನಿಮ್ಮನ್ನು ನೋಡಿ ಸಂತೋಷ ಆಯಿತು ಅಂದರೆ, ಬರೀ ಸಂತೋಷ ಆಯಿತು ಅಂದರೆ ಏನರ್ಥ? ಈಗ 10 ಕಿಲೋಮೀಟ್ರ್ ನಡ್ಕೊಂಡು ಬಂದು ನಿಮಗೆ ಭೇಟಿ, ನಿಮ್ಮನ್ನು ನೋಡಿ ಸಂತೋಷ ಆಯ್ತು ರೀ ಅಂದರೆ ಇದು ಒಲಿಯೋದು ಅಷ್ಟೇ. ಅನುಗ್ರಹ ಮಾಡೋದು ಬಂದಂಥ ವ್ಯಕ್ತಿಗೆ ಉಪಚಾರ ಮಾಡಿದರೆ ಅದು ಅನುಗ್ರಹ ಅಂತ ಅರ್ಥ. ನಡ್ಕೊಂಡ್ ಬಂದಿದ್ದೀರಿ, ಬರ್ರಿ ಉಪಚಾರ ಮಾಡಿರಿ, ಏನಾದರೂ ಪಾನಕ ಕುಡೀರಿ, ಏನಾದರೂ ಅದು ಅನುಗ್ರಹ. ಅದಕ್ಕೆ ಈ ಇಬ್ಬರು ದೇವತೆಗಳಲ್ಲಿ ಆ ಸ್ವಭಾವ ಇದೆ. ಅದಕ್ಕೆ ಜ್ಞಾನಿಗಳಂತಾರೆ ಅದಕ್ಕೆ ಅವರು ಅಸುರ ಕುಲದಲ್ಲಿ ಹುಟ್ಟು ಅಂತ. ಮುಂದೆ ಅವರೇ ಮಹಾನುಭಾವರು ಬಾಲ್ಯಿಕ ರಾಜರಾಗಿ ಮೊದಲು ಅವತಾರ ಮಾಡಿದ್ದು ಪ್ರಹ್ಲಾದ ರಾಜರಾಗಿ.